ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ವಂಡರ್ಫುಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈಗ ಹಾಲಿಡೇಸ್ ಇರೋದ್ರಿಂದಾಗಿ ಎಲ್ಲೇ ಹೊರಗಡೆ ಹೋಗೋದಕ್ಕೂ ಮುಂಚೆ ಫಸ್ಟು ಮನೆ ದೇವ್ರ ದರ್ಶನ ಮಾಡಿ ಅದ ನಂತರ ಬೇರೆ ಕಡೆ ಹೋಗುವಂಥದ್ದು. ಹಾಗಾಗಿ ನಾವು ಹಾಸನದಲ್ಲಿರುವಂತಹ ಮಾವಿನಕೆರೆ ಹತ್ರ ಇರುವಂತಹ ರಂಗನಾಥ ಸ್ವಾಮಿ ನಮ್ಮ ಮನೆ ದೇವರು. ಫಸ್ಟು ನಾವು ಆ ದೇವ್ರ ದರ್ಶನ ಮಾಡಿ ಅದಾದಮೇಲೆ ಬೇರೆ ಕಡೆ ಹೊರಗಡೆ ಟ್ರಿಪ್ ಹೋಗುವಂಥದ್ದು. ಫಸ್ಟು ಈಗ ನಾವು ಹೋಗಿರುವಂಥದ್ದು ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ಈ ದೇವ್ರ ದರ್ಶನವನ್ನು ನಾವು ಪ್ರತಿ ತಿಂಗಳು ಮಾಡ್ತಾನೆ ಇರ್ತೀವಿ. ಈ ಸರಿನೂ ಕೂಡ ನಾವು ಸಾಟರ್ಡೆ ಹೋಗಿದ್ವಿ. ಅಮ್ಮ, ನಾನು, ಅತ್ತೆ, ನಮ್ಮ ಯಜಮಾನರು, ನಮ್ಮ ಮಕ್ಕಳು ಎಲ್ಲರೂ ಕೂಡ ಹೊರಗಡೆ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ತುಂಬಾ ರಶ್ ಇತ್ತು. ಒಳ್ಳೆ ರೀತಿಯಲ್ಲಿ ದೇವ್ರ ದರ್ಶನವನ್ನು ಮಾಡಿದ್ವಿ ಕೂಡ. ಈ ಒಂದು ಬೆಟ್ಟದ ರಂಗನಾಥ ಸ್ವಾಮಿ ಅನ್ನುವಂಥ ದೇವರು ಈ ಕೆಳಗಡೆ ಒಂದು ಕಾಣಿಸ್ತಾ ಇರ್ಬೋದು ನಿಮಗೆ, ಒಂದು ಲಿಂಗದ ರೂಪದಲ್ಲಿ. ಇದು ಉದ್ಭವ ಮೂರ್ತಿ ಅಂತಲೇ ಹೇಳ್ಬೋದು. ಈ ಒಂದು ದೇವರ ದರ್ಶನವನ್ನು ಮಾಡಿ ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ದೇವ್ರ ಹತ್ರ ಒಂದೊಳ್ಳೆ ಆರೋಗ್ಯ, ಒಂದೊಳ್ಳೆ ಜೀವನ ಕೊಡಪ್ಪ ಅಂತ ಬೇಡ್ಕೊಂಡ್ವಿ. ಅದಾದಮೇಲೆ ಹೊರಗಡೆ ತುಂಬ ದಿವಸ ಆಗಿತ್ತು ಹೊರಗಡೆ ಊಟಕ್ಕೆ ಹೋಗಿ. ಅಲ್ಲೇ ನಿಯರೆಸ್ಟ್ ಅಂದರೆ ಆಲೂರು ಹತ್ರ ಇರುವಂಥ ಒಂದು ಹೋಟೆಲ್ ಹತ್ರ ಹೋಗಿದ್ವಿ. ಆ ಹೋಟೆಲಲ್ಲಿ ತುಂಬ ಚೆನ್ನಾಗಿತ್ತು, ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹೋಗ್ತಾ ಇದ್ದೀವಿ. ಕೆಳಗಡೆ ಜಾಗ ಇರಲಿಲ್ಲ, ಸೊ ಹಾಗಾಗಿ ಮೇಲ್ಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತುಂಬಾ ಖುಷಿಯಾಯಿತು. ನಾನು ಈ ಥರ ಫ್ಯಾಮಿಲಿ ಪೂರ್ತಿ ಎಲ್ಲರೂ ಹೊರಗಡೆ ಹೋಗಿ ಊಟ ಮಾಡ್ಕೊಬಂದು ತುಂಬ ದಿವಸಗಳೇ ಆಗೋಗಿತ್ತು. ಹಾಗೆ ಅಲ್ಲಿ ಇಂಟೀರಿಯರು ಕೂಡ ತುಂಬ ಚೆನ್ನಾಗಿತ್ತು, ಆ ರೀತಿ ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನಮ್ಮ ಮಕ್ಳಿಗಂತೂ ತುಂಬ ಖುಷಿಯಾಯಿತು. ಯಾಕೆಂದರೆ ರಜೆ ಸಿಕ್ಕಾಗಿಂದಲೂ ಕೂಡ ಅವ್ರನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ. ಇಲ್ಲ ಅಮ್ಮನ ಮನೇಲಿರೋದು, ಇಲ್ಲ ಎಲ್ಲಿರೋದು, ಈ ರೀತಿ ಟೈಮ್ ಪಾಸ್ ಮಾಡ್ತಾಯಿದ್ರು. ನಮಗೂ ಸ್ವಲ್ಪ ಟೈಮ್ ಫ್ರೀ ಸಿಕ್ಕಿದ್ರಿಂದಾಗಿ ಕರ್ಕೊಂಡು ಹೋದ್ವಿ. ನಮ್ಗೆ ಯಾವಾಗ ಟೈಮ್ ಫ್ರೀ ಆಗುತ್ತೋ ಆಗೆಲ್ಲ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದೇ ನನಗೂ ನಮ್ಮ ಯಜಮಾನಿಗೂ ತುಂಬಾ ಖುಷಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಹಾಗೆ ಬರ್ತಾ ಆನ್ ದ ವೇ ಡಿ-ಮಾರ್ಟ್ಗೆ ಹೋಗಿ ನಮ್ಗೆ ಬೇಕಾದಂಥ ಮನೆ ಥಿಂಗ್ಸ್ಗಳಿರ್ಬೋದು, ನನಗೆ ಬೇಕಾದಂಥ ಥಿಂಗ್ಸು, ಮಕ್ಳಿಗೆ ಬೇಕಾಗಿರುವಂಥ ಥಿಂಗ್ಸ್ಗಳನ್ನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಇದೇ ರೀತಿಯಾದಂಥ ಹೆಚ್ಚಿನ ವೀಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.